ಧರ್ಮಗಳ ಹುಟ್ಟು ಮತ್ತು ಉದಯ ಮತ್ತು ಹರಡುವಿಕೆ ವಿಸ್ತಾರ ಬ್ಲ್ಯಾಕ್ ಅಂಡ್ ವೈಟ್ ನಲ್ಲಿ ಇರೋದಿಲ್ಲ. ಯಾವಾಗ ಗ್ರೇ ಏರಿಯಾಗಳು ತುಂಬಾ ಗ್ರೇ ಏರಿಯಾಗಳು ಇರ್ತವೆ. ಇಸ್ಲಾಂ ಹುಟ್ಟಿಕೊಂಡ ಮೊದಲ 100 ವರ್ಷಗಳಲ್ಲಿ ಸ್ಪೇನ್ ತನಕ ಹರಡುಬಿಡ್ತು. ಸ್ಪೇನ್ ತನಕ ಈಗ ಯಾವುದನ್ನು ಮಧ್ಯಪ್ರಾಚ್ಯ ಅಂತ ಕರಿತೀವಲ್ಲ, ಮಿಡ್ಲ್ ಈಸ್ಟ್, ಅದೆಲ್ಲವನ್ನೂ ಆವರಿಸಿಕೊಂಡು ಯುರೋಪಿನ ಹೊಸ್ತಿಲ ತನಕ ಹರಡಿತು. ಆ ಎಲ್ಲಾ ದೇಶಗಳಲ್ಲೂ ಜಾತಿ ಭೇದ ಇತ್ತು. ಅವನು ಯಾರೋ ಅಂತ ಜಾತಿ ಹುಟ್ಟಿದಾನೆ, ಅವ್ನು ಮುಟ್ಟಿಸ್ಕೋಬಾರ್ದು ಪರಿಸ್ಥಿತಿ ಇತ್ತು. ಆ ಕಾರಣಕ್ಕಾಗಿ ಎಲ್ಲರೂ ಇಸ್ಲಾಮಿಗೆ ಮತಾಂತರಗೊಂಡರ. ಸುಮ್ಮನೆ ಒಂದು ಅಕಾಡೆಮಿಕ್ ಕ್ವಶನ್ ನಾನು ಕೇಳ್ತಾ ಇರೋದು, ತಿಳ್ಕೋಬೇಕದು ನಮ್ಸಲ. 1 ವರ್ಷದ ಹಿಂದೆ ಅನ್ಸುತ್ತೆ ರಾಯಚೂರಿನಲ್ಲಿ ಒಂದು FIR ಆಗಿದೆ. ಬೇಕು ಅಂದ್ರೆ ನಾಳೆ ಯಾವ ಪೊಲೀಸ್ ಸ್ಟೇಷನ್ ಅನ್ನೋದನ್ನು ಹೇಳ್ತೀನಿ. ಧರ್ಮ ಪ್ರಚಾರಕ್ಕೆ ಬಂದ ಅಹಮದಿಯರನ್ನ ಸುನ್ನಿಗಳು ಹೊಡೆದಿದ್ದು. ಮುಖ್ಯಮಂತ್ರಿಗಳು ಒಂದು ಮಾತು ಹೇಳಿದ್ರು, ಅದನ್ನು ನಾನು ಸಂಪೂರ್ಣವಾಗಿ ಬೆಂಬಲಿಸ್ತೇನೆ. ಏನು ಮತಾಂತರ ಆಗಿದ್ದಾರೆ, ಮತಾಂತರ ಆಗೋದು ಹಕ್ಕು ಅಂತ. ನಾನು ಪಾಲನೆ ಮಾಡ್ತಾ ಇರುವ ಧರ್ಮ, ನನ್ನ ಹಬ್ಬ ಹರಿದಿನ, ನನ್ನ ಆಚರಣೆಗಳು ಇಷ್ಟ ಆಗ್ತಾ ಇಲ್ಲ ನನಗೆ, ಇದರಲ್ಲಿ ಏನು ತರ್ಕ ಕಾಣಿಸ್ತಾ ಇಲ್ಲ, ಲಾಜಿಕ್ ಕಾಣಿಸ್ತಾ ಇಲ್ಲ, ಈ ದೇವರು ನನಗೆ ಸತ್ಯ ಅನ್ನಿಸ್ತಾ ಇಲ್ಲ, ಇನ್ಯಾವುದೋ ದೇವರು ನನಗೆ ಸತ್ಯ ಅನ್ನಿಸುತ್ತೆ, ಇನ್ಯಾವುದೋ ದೇವರು ನನಗೆ ಸತ್ಯದ ಮಾರ್ಗದಲ್ಲಿ ಕರೆದುಕೊಂಡು ಹೋಗಬಹುದು ಅಂತ ಅನ್ಸುತ್ತೆ ಅನ್ನುವಾಗ ಮತಾಂತರ ಆಗುವುದು ತಪ್ಪಲ್ಲ. ಜಗತ್ತು ಡೈನಮಿಕ್ ಆಗಿರೋದೇ ಹಂಗೆ, ಮತಾಂತರ ಆಗ ತಪ್ಪಲ್ಲ. ಅದು ಈ ವಾದದಲ್ಲಿ ಬಂತದ್ದು, ಮತಾಂತರ ಆಗುವುದು ಹಕ್ಕು ಅಂದ್ರು. ಐ ಸಪೋರ್ಟ್, ನಾನು ಹಾಕನ್ನು ಸಪೋರ್ಟ್ ಮಾಡ್ತೀನಿ. ಆ ಹಕ್ಕು ಎಲ್ರಿಗೂ ಸಮಾನವಾಗಿರ್ಬೇಕು. ನಾನು ಕೇಳಿದೆ, ಒಬ್ಬ ವ್ಯಕ್ತಿ ಮತಾಂತರ ಆಗುವುದನ್ನು ಇನ್ನೊಬ್ಬ ವ್ಯಕ್ತಿ ತಡಿತಾ ಇದ್ರೆ ಆತನ ಏನ್ ಅನ್ಬೇಕು ಅಂತ. ವಕ್ತಾರ ಹೇಳಿದ್ರು, ಅವನು ಕ್ರಿಮಿನಲ್ ರೀ ಅವನು ಅಂತ. ವೆರಿ ಗುಡ್. ಒಬ್ಬ ವ್ಯಕ್ತಿ ಮತಾಂತರ ಆಗುವುದನ್ನ ಒಂದು ಸಂಘಟನೆ ನಿಂತ್ಕೊಂಡು ತಡಿತಾ ಇದ್ರೆ, ನಮ್ಮ ಸಂವಿಧಾನ, ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿರುವಂತಹ ಸಂವಿಧಾನ ಕೊಟ್ಟಿರುವ ಧಾರ್ಮಿಕ ಹಕ್ಕು, ತನಗೆ ಯಾವ ಧರ್ಮ ಬೇಕೋ ಆ ಧರ್ಮವನ್ನು ಪಾಲಿಸುವ ಹಕ್ಕನ್ನ ಒಂದು ಸಂಘಟನೆ ನಿಂತ್ಕೊಂಡು ತಡಿತಾ ಇದ್ರೆ ಏನ್ ಅನ್ಬೇಕು ಅದಕ್ಕೆ ಅಂದ್ರೆ, ವಕ್ತಾರ ಹೇಳಿದ್ರು, ಇಟ್ ಇಸ್ ಅನ್ ಆರ್ಗನೈಸ್ಡ್ ಕ್ರೈಮ್. ಆರ್ಗನೈಸ್ಡ್ ಕ್ರೈಮ್. ವಂಡರ್ಫುಲ್. ಒಬ್ಬ ವ್ಯಕ್ತಿ ಏನಾದ್ರೂ ಇನ್ನೊಬ್ಬ ವ್ಯಕ್ತಿ ತನಗೆ ಬೇಕಾದ ಧರ್ಮವನ್ನು ಪಾಲನೆ ಮಾಡುವುದನ್ನ ತಡಿತಾ ಇದ್ರೆ ಅದು ಕ್ರೈಮ್. ಒಂದು ಸಂಘಟನೆ ನಿಂತ್ಕೊಂಡು ತಡಿತಾ ಇದ್ರೆ ಅದೊಂದು ಆರ್ಗನೈಸ್ಡ್ ಕ್ರೈಮ್. ಒಂದು ಧರ್ಮ ಗ್ರಂಥವೇ ನೀನು ಇನ್ನೊಂದು ಧರ್ಮವನ್ನು ಪಾಲನೆ ಮಾಡಿದ್ರೆ ನೀನು ತಲೆ ಕತ್ತರಿಸಬೇಕು ಅಂತ ಹೇಳ್ಬಿಟ್ರೆ ಅಂತ ಪ್ರಶ್ನೆ ಕೇಳಿದೆ ನಾನು. ಹಂಗೆ ಧರ್ಮ ಗ್ರಂಥ ಹೇಳಿದ್ರೆ ಸಂವಿಧಾನಕ್ಕೂ ಆ ಧರ್ಮ ಗ್ರಂಥಕ್ಕೂ ನೇರ ಹೊಡೆದಾಟ. ಸಂವಿಧಾನ ಅಬ್ಸಲ್ಯೂಟ್ ಧಾರ್ಮಿಕ ಸ್ವಾತಂತ್ರ್ಯವನ್ನು ಕೊಡು. ಅಬ್ಸಲ್ಯೂಟ್ ಧಾರ್ಮಿಕ ಸ್ವಾತಂತ್ರ್ಯ. ನಿನ್ಗೆ ಯಾವ ಧರ್ಮ ಬೇಕೋ ಆ ಧರ್ಮವನ್ನು ಪಾಲನೆ ಮಾಡು. ಒಂದು ಧರ್ಮ ಗ್ರಂಥ ಆ ಧಾರ್ಮಿಕ ಸ್ವಾತಂತ್ರ್ಯವನ್ನು ಕಿತ್ಕೊಳ್ಳುತ್ತೆ. ಅವಾಗ ಅಂದ್ರೆ ಅದರಲ್ಲಿ ಪರಿವರ್ತನೆಗಳು ಬೇಕಾಗುತ್ತೆ, ಮನಪರಿವರ್ತನೆಗಳಾಗಬೇಕು, ಅದು ಇದು ಕಥೆಗಳು ಬಂದು